ಓ ಬನ್ನಿ 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 ಕಾಂತಮ್ಮ ನಿಮ್ ಬೀಗರು ಬಂದಿದ್ದಾರೆ. ರಾಜಶೇಖರ ಬನ್ನಿ 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 ಹುಡುಗಿ ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಸಂಕೋಚ ಪಟ್ಕೋಬೇಡಿ. ನಿಮ್ಮ ಮಗಳು ಬಾಳಿ ಬದುಕಬೇಕಾದ ಮನೆ ಇದು. ಅಂದಮೇಲೆ ನಿಮ್ಮ ಮನೆ ಕೂಡ. ಕೂತ್ಕೊಳ್ಳಿ. ಜ್ಯೂಸ್ ಮಾಡ್ಕೊಂಬ. ನಿಮ್ಮ ಮಗಳು ಬರ್ಬೇಕಾಗಿರೋ ಮನೆ ನಿಮ್ಮ ಲೆವೆಲ್ಗೆ ಸರಿಯಾಗಿದೆಯಾ ನೋಡ್ಕೊಂಬಿಡಿ. ಕಾಣಿಸ್ತಾ ಇದೆಯಲ್ಲಮ್ಮ, ಕಾಣಿಸ್ತಾ ಇದೆ ಒಂದು ರೇಂಜ್ಗೆ. ಓಕೆ, ಬಟ್ ನಾನೇ ನೋಡಿದ್ದಿದ್ರೆ ಇದಕ್ಕಿಂತ ಭಾರಿ ಶ್ರೀಮಂತ ಮನೆ ಸಂಬಂಧನೇ ನೋಡ್ತಿದ್ದೆ. ಹೋಗ್ಲಿ ಬಿಡಿ. ಅಲ್ಲ, ಋಣಾನುಬಂಧ ಇಲ್ಲೇ ಇದೆ ಅಂದಮೇಲೆ ಯಾರೇನ್ ಮಾಡಕ್ಕಾಗತ್ತೆ. ಅದು ನಿಜಾನೇ. ಪಾವಿಗೆ ಬಂದು ಪಂಚಾಮೃತ. ಯಾಕಮ್ಮ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಒಳಗಡೆ ಜ್ಯೂಸ್ ರೆಡಿ ಮಾಡ್ಕೊಡೆ. ನನಗೆ ಕಲ್ಲಂಗಡಿ ಹಣ್ಣಿನ ಮಿಲ್ಕ್ ಶೇಕು, ನಾನು ಅದನ್ನೇ ಕುಡಿಯೋದು. ಓಕೆ, ಕೂತ್ಕೊಳ್ಳಿ ತಾವು. ಒಂದು ನಿಮಿಷ ಬಂದೆ. ಶಾಂತಿ ರಂಗ, ಮನೆನಾ ಇದು? ಅರಮನೆ ಇದ್ದಾಗಿದೆ. ನನ್ನ ಮಗಳು ಶಾಲಿನಿ ಇಲ್ಲಿ ರಾಜ ವೈಭೋಗ ಅನುಭವಿಸ್ತಾಳೆ. ಇಂಥ ಮನೆಗೆ ಬಂದು ಕಲ್ಲಂಗಡಿ ಹಣ್ಣು ಮಿಲ್ಕ್ ಶೇಕ್ ಕೇಳ್ತೀಯಲ್ಲ, ಬುದ್ಧಿ ಇದೆಯಾ ನಿನಗೆ? ಕಲ್ಲಂಗಡಿಗೆ ಮಿಲ್ಕ್ ಹಾಕಲ್ಲ ಅಂತ ಗೊತ್ತಿಲ್ವಾ? ಅಯ್ಯೋ ನಿನ್ನ ಹೆಣ್ಣು ಹೆತ್ತರ್ಕೊನೆ ನಾವು ಆಂಡ್ರಾಯ್ಡ್ ಆಗಿರ್ಬೇಕು. ಏನ್ರಿ ಆ ಮನುಷ್ಯ ಒಳ್ಳೆ ಹಾಗಾಡ್ತಾರೆ. ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಾಗ. ಶಾಂತಿ, ಈಗ ಸದ್ಯಕ್ಕೆ ಅವ್ರು ಹೋಗೋ ತನಕ ನೀನು ಹೆಸರಿಗೆ ತಕ್ಕಾಗಿದ್ಬಿಡು. ನಮಗೆ ಅವ್ರಿಗಿಂತ ನಮ್ಮ ಮಗನ ಸಂತೋಷ ಮುಖ್ಯ ಅಲ್ವಾ? ಸ್ಟ್ಯಾಂಡರ್ಡ್ಗೆ ಇಷ್ಟು ಬೆಂಕಿ ಹಾಕ. ಮೊನ್ನೆ ನೀನು ಇಲ್ಲಿ ಬಂದು ಮಾತಾಡಿದ್ದೆಲ್ಲ ಸುಳ್ಳು. ನಮಗೆ ಅದ್ದೂರಿಯಾಗಿ ಮದುವೆ ಮಾಡ್ಕೊಡೋಕ್ಕಾಗಲ್ಲ, ಬ್ರೇಸ್ಲೆಟು ಚೈನು ಎಲ್ಲ ಕೊಡೋಕ್ಕಾಗಲ್ಲ ಅಂತ ನೀನೇ ಅವ್ರ ಹತ್ರ ಹೇಳಬೇಕು. ಅದೆಲ್ಲ ಆಗಲ್ಲ. ನೀನು ಹೀಗೆ ಮಾತಾಡ್ತಿದ್ರೆ ನಾನು ವಾಪಸ್ ಹೊರಟೋಗ್ತೀನಿ ಅಷ್ಟೇನೆ. ನೋಡು, ಸುಮ್ಮನೆ ನನ್ನ ಹೊಟ್ಟೆ ಉರಿಸ್ಬೇಡ. ಲಕ್ಷ ಲಕ್ಷ ಹಣ ಎಲ್ಲಿಂದ ತರೋದು? ಎಲ್ಲಿಂದ ಅನ್ನೋದು ತಗೊಂಬ. ಏನು ನನಗೆ ಕೊಡ್ತೀಯ? ಮಗಳ ಮದುವೆ ಮಾಡಬೇಕಾದ್ರೆ ನೀನು ತಗೊಂಬರ್ಬೇಕು. ತಂದೆ ಕೈ ಮುಗಿದು ಕೇಳ್ಕೊತೀನಿ. ನೋಡು, ಅಷ್ಟು ಹಣ ನಾವು ಕೊಡೋಕ್ಕಾಗಲ್ಲ, ಅಷ್ಟು ಅದ್ದೂರಿಯಾಗಿ ಮದುವೆ ಮಾಡೋಕ್ಕಾಗಲ್ಲ. ನೀನು ದಮ್ಮಯ್ಯ ಅಂತೀನಿ, ಅವ್ರ ಕೈಯೋ ಕಾಲ ಆದ್ರೂ ಕಟ್ಟಿ ನಮ್ಮ ಕೈ ಮಾಡ್ಕೊಡೋಕ್ಕಾಗಲ್ಲ ಅಂತ ಕೇಳ್ಕೊ. ಇಲ್ಲಾಂದ್ರೆ ನನ್ನ ಮಗಳ ಮದುವೆ ಆಗೋದೇ ಕಷ್ಟ ಆಗುತ್ತೆ. ನೀನು ಸುಮ್ಮನೆ ನನ್ನ ತಲೆ ತಿನ್ಬೇಡ. ನಾನು ಅವ್ರ ಮುಂದೆ ಚಿಕ್ಕನ್ ಆಗಕ್ಕಾಗಲ್ಲ. ನೀನು ಮಗಳ ಮದುವೆ ಮಾಡ್ಬೇಕು ಅಂತ ಇಷ್ಟ ಇದ್ರೆ ನೀನು ತಗೊಂಡ್ಬರ್ಬೇಕು ಅಷ್ಟೇ. ನನ್ನನ್ನು ಕೇಳ್ಬೇಡ. ಓ ಹಲೋ ಆಂಟಿ. ಹಲೋ ಅಂಕಲ್. ಚೆನ್ನಾಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಆ್ಯಕ್ಚುಲಿ ನಾನು ಇದಕ್ಕಿಂತ ದೊಡ್ಡ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಹಾಕಿದ್ದೆ. 95% ಎಲ್ಲ ರೆಡಿಯಾಗಿತ್ತು. ಇಡೀ ಬ್ಯಾಂಗ್ಳೂರು ಹುಡುಕ್ದೆ, ಸೈಟ್ ಸಿಗ್ಲಿ. ಗೊತ್ತು ಬಿಡಿ, ನೀವು ಬಾಯಿ ಮತ್ತೆಲ್ಲ ಬಡಾಯಿ ಕಚ್ಕೊಳ್ಳೋರು ಅಂತ. ಬಡಾಯಿ ಎಲ್ಲಮ್ಮ. ಒಂದು ಕಾಲದಲ್ಲಿ ಈ ರಾಯಲ್ ರಂಗಸ್ವಾಮಿ ಹೇಗೆ ಬದುಕಿಂತ ಗೊತ್ತಾ? ಅದೃಷ್ಟ ಹಾಸ್ಕೊಂಡು ಹೀಗೆ ರಂಗನಾಥ ಸ್ವಾಮಿ ಈ ಥರ ಮಲ್ಕೊಂಡಿದ್ದ. ಆ ಭ್ರಮರಾಮ ಬಂದು ವಿಷ್ಣುವಿನ ತಲೆ ಕತ್ತರಿಸ್ಕೊಂಡು ಹೋದಾಗ ನನ್ನ ಹೆಂಡತಿನ ಮದುವೆ ಮಾಡ್ಕೊಂಡೆ ನೋಡಿ, ಇವಳು ನನ್ನ ಅದೃಷ್ಟನೇ ಕತ್ತಿಸ್ಕೊಂಡು ಹೋಗು. ವಾಟ್? ವಿಷ್ಣು ತಲೆ ಕತ್ತರಿಸೋಯ್ತಾ? ಏನ್ ಅಂಕಲ್ ನೀವು ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ. ಅದು ವಿಷ್ಣು ಪರಮಾತ್ಮನ ಬಗ್ಗೆ. ಅಯ್ಯೋ ನಿಮ್ಮ ವಿಷ್ಣು ಆದ್ರೆ ಏನಂತ್ರಿ? ಜಗದಂಬೆ ಮುಂದೆ ಅವನು ಮಗುನೇ. ಅವನ ತಲೆಯನ್ನು ಕತ್ತರಿಸಿ ಬೀಳಬೇಕಾಗಿತ್ತು, ಬಿತ್ತು ಅಷ್ಟೇ. ಬಿಡ್ರಿ, ಭಗವಂತನ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡಿ. ವಿಶ್ವರೂಪಿ ಅವನು. ಅವನ ತಲೆ ಕತ್ತರಿಸಿ ಬೀಳೋದು ಅಂದ್ರೆ ಏನು ಹುಡುಗಾಟ್ವೇ? ಪುರಾಣವೇ ಬದಲಾಯಿಸ್ಬಿಟ್ರಲ್ಲ. ನಾನು ಯಾಕ್ರಿ ಬದಲಾಯಿಸ್ಲಿ? ಈ ರಾಯಲ್ ರಂಗಸ್ವಾಮಿ ಅಂದ್ರೆ 64 ವಿದ್ಯುಲ್ ಎಕ್ಸ್ಪರ್ಟು. ಇವತ್ತು ಪೂಜಾರಿಯಿಂದ ಪುಡಾರಿವರೆಗೂ, ಡಾಕ್ಟ್ರಿಂದ ದಿವಾನವರೆಗೂ ನನ್ನ ಹತ್ರ ಬಂದು ಸಜೆಷನ್ಸ್ ಕೇಳ್ತಾರೆ. ನಾನು ಸುಮ್ಮನೆ ಅದು ಬಿಸಾಕಿ. ಕೇಳ್ತಾರೆ. ನಾನು ಓದ್ದೇ ಇರೋ ಪುರಾಣ ಓದಿದ್ದೀರಾ ನೀವು? ಹೀಗೆ ಕೇಳಕ್ ಬಂದವ್ರಿಗೆಲ್ಲ ಬಾಯಿಗೆ ಬಂದು ಸುಳ್ಳು ಕತೆ ಹೇಳಿ ಕಲಿಸ್ತೀರಲ್ಲ. ಸುಳ್ಳಲ್ರಿ, ಸತ್ಯ ಸತ್ಯ ಸತ್ಯ. ಅದೇನಾದ್ರು ಸುಳ್ಳಾದ್ರೆ? ಸತ್ಯ ಆದ್ರೆ
ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ನಾನು ಅಷ್ಟೇ. ನಾನು ಹೇಳಿ ಸುಳ್ಳಾದ್ರೆ ನಾನು ಏನು ಮಾಡಬೇಕು ಹೇಳಿ? ನಮ್ಮ ಮದುವೆ ಖರ್ಚಿನ ಜೊತೆಗೆ ಹನಿಮೂನ್ಗೆ ಅಂತ ಯುರೋಪಿಗೆ ಕಳ್ಸಿಕೊಡ್ಬೇಕು. ಅದು ಪೂರ್ತಿ ನಿಮ್ಮದೇ ಖರ್ಚಲ್ಲಿ.